ಸ್ನೇಹಿತರೆ, ಶ್ರೀ ಬಸವೇಶ್ವರ ಯುವಕರ ಸಂಘದ ವತಿಯಿಂದ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರವೇ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆ ಹಾಗೂ ಹಾಲು ಹಲ್ಲು ಮತ್ತು 2 ಹಲ್ಲಿನ ರಾಸುಗಳ ಚಕ್ಕಡಿ ಗಾಡಿ ಓಟದ ಸ್ಪರ್ಧೆಯನ್ನು ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಕೂಡಲೂರು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹೌದು ಸ್ನೇಹಿತರೆ, 2 ರೀತಿಯ ರೇಸುಗಳನ್ನ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 1 ಇದೇ ಏಪ್ರಿಲ್ 2026ನೆಯ ಬುಧವಾರದಂದು ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನ ಆಯೋಜಿಸಲಾಗಿದೆ. ಸ್ನೇಹಿತರೆ, ಇಲ್ಲಿನ ಸ್ಪರ್ಧೆಯಲ್ಲಿ ಭಾಗವಹಿಸಲು ಒಂದು ಹಳ್ಳಿಕಾರ್ಗೆ ಒಂದು ಗೂಳಿ ಅಥವಾ ಒಂದು ಕಿಲಾರಿ ಎತ್ತನ್ನ ಜೋಡಿ ಮಾಡಿ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು, ಅಥವಾ 2 ಹಳ್ಳಿಕಾರ್ ಎತ್ತುಗಳನ್ನ ಸ್ಪರ್ಧೆಯಲ್ಲಿ ಜೋಡಿ ಮಾಡಿ ಭಾಗವಹಿಸಬಹುದು. ಆದರೆ ಜೋಡಿ ಗೂಳಿಗಳಿಗೆ ಮತ್ತು ಜೋಡಿ ಕಿಲಾರಿ ಎತ್ತುಗಳಿಗೆ ಅವಕಾಶವಿರುವುದಿಲ್ಲ. ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ರಾಸುಗಳಿಗೆ ಬಹುಮಾನಗಳನ್ನಾಗಿ ಪ್ರಥಮ ಬಹುಮಾನ 50,000 ರು ನಗದು, ದ್ವಿತೀಯ ಬಹುಮಾನ 30,000 ರುಗಳು ಹಾಗೂ ತೃತೀಯ ಬಹುಮಾನ 20,000 ರುಗಳು, ನಾಲ್ಕನೆಯ ಬಹುಮಾನ 10,000 ರುಗಳು, ಐದನೆಯ ಬಹುಮಾನ 5,000 ರುಗಳನ್ನ ಇಟ್ಟಿರುತ್ತಾರೆ. ಎಲ್ಲಾ ಬಹುಮಾನಗಳಿಗೂ ಕೂಡ ಆಕರ್ಷಕ ಟ್ರೋಫಿಗಳನ್ನ ನೀಡಿ ಸನ್ಮಾನಿಸಲಾಗುವುದು. ಸ್ಪರ್ಧೆಯಲ್ಲಿ ಭಾಗವಹಿಸಲು ಒಂದು ಜೊತೆ ಎತ್ತುಗಳಿಗೆ ಪ್ರವೇಶ ಶುಲ್ಕ 3,500 ರುಗಳು. ಪ್ರವೇಶ ಶುಲ್ಕವನ್ನು ದಿನಾಂಕ 31 ಇದೇ ಮಾರ್ಚ್ 2026ನೆಯ ಮಂಗಳವಾರದಂದು ಕಡ್ಡಾಯವಾಗಿ ಕಟ್ಟತಕ್ಕದ್ದು. ಸ್ನೇಹಿತರೆ, ಇಲ್ಲಿನ ಸ್ಪರ್ಧೆಯಲ್ಲಿ ಟೈಮರ್ ವ್ಯವಸ್ಥೆ ಇರುತ್ತದೆ ಹಾಗೂ ಒಂದು ಗಾಡಿಯನ್ನ ಕಟ್ಟಲು 8 ಜನರಿಗೆ ಮಾತ್ರ ಅವಕಾಶವಿರುತ್ತದೆ. ಯಾವುದೇ ರೀತಿಯ ಗಲಾಟೆ ಗದ್ದಲಗಳಿಗೆ ಅವಕಾಶವಿರುವುದಿಲ್ಲ. ಅಂಪೇರ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ. ಸ್ನೇಹಿತರೆ, ಈ ಸ್ಪರ್ಧೆಯು ಮುಗಿದ ನಂತರ ಅದೇ ಪಿಚ್ಚಿನಲ್ಲಿ ದಿನಾಂಕ 2 ಇದೇ ಏಪ್ರಿಲ್ 2026ನೆಯ ಗುರುವಾರದಂದು ಹಾಲು ಹಲ್ಲು ಮತ್ತು 2 ಹಲ್ಲಿನ ರಾಸುಗಳಿಗೆ ಜೋಡಿ ಚಕ್ಕಡಿ ಗಾಡಿ ಓಟದ ಸ್ಪರ್ಧೆಯನ್ನ ಆಯೋಜಿಸಲಾಗಿದೆ. ಇಲ್ಲಿನ ಸ್ಪರ್ಧೆಯಲ್ಲಿ ಭಾಗವಹಿಸಲು ಹಾಲು ಹಲ್ಲು ಮತ್ತು 2 ಹಲ್ಲಿನ ರಾಸುಗಳಿಗೆ ಮಾತ್ರ ಅವಕಾಶವಿರುತ್ತದೆ ಹಾಗೂ ಇಲ್ಲಿನ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ರಾಸುಗಳಿಗೆ ಬಹುಮಾನಗಳನ್ನಾಗಿ ಪ್ರಥಮ ಬಹುಮಾನ 30,000 ರು ನಗದು, ದ್ವಿತೀಯ ಬಹುಮಾನ 20,000 ರುಗಳು ಹಾಗೂ ತೃತೀಯ ಬಹುಮಾನ 10,000 ರುಗಳು, ನಾಲ್ಕನೆಯ ಬಹುಮಾನ 5,000 ರುಗಳನ್ನ ಇಟ್ಟಿರುತ್ತಾರೆ. ಎಲ್ಲಾ ಬಹುಮಾನಗಳಿಗೂ ಕೂಡ ಆಕರ್ಷಕ ಟ್ರೋಫಿಗಳನ್ನು ನೀಡಿ ಸನ್ಮಾನಿಸಲಾಗುವುದು. ಸ್ನೇಹಿತರೆ, ಸ್ಪರ್ಧೆಯಲ್ಲಿ ಭಾಗವಹಿಸುವ ಒಂದು ಜೊತೆ ರಾಸುಗಳಿಗೆ ಪ್ರವೇಶ ಶುಲ್ಕ 2,500 ರುಗಳು. ಪ್ರವೇಶ ಶುಲ್ಕವನ್ನು ದಿನಾಂಕ 1 ಇದೇ ಏಪ್ರಿಲ್ 2026ನೆಯ ಬುಧವಾರದಂದು ಕಡ್ಡಾಯವಾಗಿ ಕಟ್ಟತಕ್ಕದ್ದು. ಒಂದು ಗಾಡಿಯನ್ನ ಕಟ್ಟಲು 6 ಜನರಿಗೆ ಮಾತ್ರ ಅವಕಾಶವಿರುತ್ತದೆ ಹಾಗೂ ಟೈಮರ್ ವ್ಯವಸ್ಥೆ ಕೂಡ ಇರುತ್ತದೆ. ಯಾವುದೇ ಗಲಾಟೆ ಗದ್ದಲಗಳಿಗೆ ಅವಕಾಶವಿರುವುದಿಲ್ಲ. ಅಂಪೇರ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ. ಸ್ನೇಹಿತರೆ, 2 ರೀತಿಯ ರೇಸುಗಳಲ್ಲೂ ಕೂಡ ಯಾವುದೇ ಅಹಿತಕರ ಘಟನೆ ನಡೆದಲ್ಲಿ ಕಮಿಟಿಯವರು ಮತ್ತು ಗ್ರಾಮಸ್ಥರು ಜವಾಬ್ದಾರರಾಗಿರುವುದಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರುಗಳಿಗೆ ಕರೆ ಮಾಡಿ.